Providing for your family with halal means is an honorable job, no matter what the job is. Indeed, man, it's true. I call Mubaris BM of Grade 9 to deliver a speech on the consequence of halal earnings in our life. Here comes the Mubarak. Over to you, brother, please. الحمد لله رب العالمين والعاقبة للمتقين والصلاة والسلام على رسوله الكريم أما بعد رب اشرح لي صدري ويسر لي أمري واحلل عقدة من لساني يفقهوا قولي رب زدني علما. ಗೌರವಾನ್ವಿತ ಅಧ್ಯಕ್ಷರೇ, ಅತಿಥಿ ವೃಂದದವರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ನಾನು 9ನೇ ತರಗತಿಯಿಂದ ಮುಬಾರಿಸ್ ಬಿಎಂ. ನಮ್ಮ ಸಂಪಾದನೆ ಮತ್ತು ನಮ್ಮ ಜೀವನದಲ್ಲಿ ಅದರ ಪರಿಣಾಮಗಳು ಎಂಬ ವಿಷಯದ ಬಗ್ಗೆ 2 ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಸೃಷ್ಟಿಕರ್ತನು ಅನುಗ್ರಹಿಸಲಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಜನರ ಮೇಲೆ ಒಂದು ಕಾಲ ಬರಲಿದೆ, ಅಂದು ತಾನು ಸಂಪಾದಿಸುವ ಸೊತ್ತು ಧರ್ಮ ಸಮ್ಮತವಾದುದೋ ಅಥವಾ ಧರ್ಮ ಬಾಹಿರವಾದುದೋ ಎಂಬುದರ ಚಿಂತೆ ಅವನಿಗೆ ಇರಲಾರದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಒಂದು ಭವಿಷ್ಯ ನುಡಿಯು ಇಂದು ಅಕ್ಷರಶಃ ಸತ್ಯವಾದಂತಿದೆ. ಏಕೆಂದರೆ ಇಂದು ಮನುಷ್ಯನು ತಾನು ಸಂಪಾದಿಸುವ ಸೊತ್ತು ಹಲಾಲ್ನಿಂದ ಕೂಡಿದೆಯೋ ಅಥವಾ ಹರಾಮ್ನಿಂದ ಕೂಡಿದೆಯೋ ಎಂಬುದರ ಚಿಂತೆ ಇಲ್ಲದಂತೆ ಬದುಕುತ್ತಿದ್ದಾನೆ. ಪವಿತ್ರ ಕುರ್ಆನ್ ನಮಗೆ ಬೋಧಿಸುತ್ತದೆ, ಅಹಲ್ಲಲ್ಲಾಹುಲ್ ಬೈಅ ವ ಹರ್ರಮ ರಿಬಾ. ನಾವು ವ್ಯಾಪಾರವನ್ನು ಧರ್ಮ ಸಮ್ಮತಗೊಳಿಸಿದ್ದೇವೆ ಮತ್ತು ಬಡ್ಡಿಯನ್ನು ನಿಷೇಧಗೊಳಿಸಿದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವು ನಮ್ಮ ದಿನನಿತ್ಯ ಅಗತ್ಯಗಳನ್ನು ಪೂರೈಸಲು ಬಡ್ಡಿ ವ್ಯವಹಾರಗಳಿಗೆ ಮೊರೆ ಹೋಗುತ್ತಿದ್ದೇವೆ. ಮೊಬೈಲ್ ಫೋನ್ಗಳನ್ನು ಕೊಳ್ಳಲು, ಮನೆಗೆ ಬೇಕಾಗುವಂತಹ ಗೃಹೋಪಯೋಗಿ ಸಾಮಾನುಗಳನ್ನು ಕೊಳ್ಳಲು, ಎಲ್ಲಿಯವರೆಗೆಂದರೆ ಶಿಕ್ಷಣಕ್ಕಾಗಿ ಎಜುಕೇಷನಲ್ ಲೋನ್ಗಳನ್ನು ಕೂಡ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂದು ನಾವು ನಮ್ಮ ಸಂಪತ್ತನ್ನು ವೃದ್ಧಿಸಲು ಉತ್ತಮ ಮಾರ್ಗವನ್ನು ಅನುಸರಿಸಬೇಕಾಗಿದೆ. ಆದರೆ ಇಂದು ನಾವು ನಮ್ಮ ಸಂಪತ್ತನ್ನು ವೃದ್ಧಿಸಲು ಅನ್ಯರ ಹಕ್ಕುಗಳನ್ನು ಕಬಳಿಸುತ್ತಿದ್ದೇವೆ ಮತ್ತು ಬಡ್ಡಿ ವ್ಯವಹಾರಗಳಿಗೆ ಮೊರೆ ಹೋಗುತ್ತಿದ್ದೇವೆ. ಆದ್ದರಿಂದಲೇ ಪವಿತ್ರ ಕುರ್ಆನ್ ನಮಗೆ ಹೇಳುತ್ತದೆ, ನಿಶ್ಚಯವಾಗಿಯೂ ನಾವು ಆದಮರ ಸಂತತಿಗೆ ಶ್ರೇಷ್ಠತೆಯನ್ನು ದಯಪಾಲಿಸಿದ್ದೇವೆ, ನೆಲ ಜಲಗಳಲ್ಲಿ ಅವರನ್ನಾಗಿಸಿದ್ದೇವೆ ಮತ್ತು ನಾವು ಅವರಿಗೆ ಶುದ್ಧವಾದ ಆಹಾರವನ್ನು ನೀಡಿದ್ದೇವೆ. ಮತ್ತೊಂದು ಕಡೆಯಲ್ಲಿ ಅಲ್ಲಾಹನು ಹೇಳುತ್ತಾನೆ, ಓ ಸತ್ಯ ವಿಶ್ವಾಸಿಗಳೇ, ನೀವು ನಿಮ್ಮ ಸಂಪತ್ತನ್ನು ಅನುಚಿತ ರೀತಿಯಲ್ಲಿ ಕಬಳಿಸಬೇಡಿರಿ. ಇಂದು ನಾವು ನಮ್ಮ ಸಂಪತ್ತನ್ನು ವೃದ್ಧಿಸಲು ಸುಳ್ಳು, ಮೋಸ, ವಂಚನೆ ಮುಂತಾದವುಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಮುಸ್ಲಿಂ ಹದೀಸ್ನಲ್ಲಿ ಹೀಗೆ ವರ್ಧಿಸಲಾಗಿದೆ, ನೀವು ನಿಮ್ಮ ಸರಕುಗಳನ್ನು ಮಾರಾಟ ಮಾಡುವ ಸಲುವಾಗಿ ಸುಳ್ಳು ಪ್ರಮಾಣಗಳನ್ನು ಹಾಕಬೇಡಿರಿ. ಏಕೆಂದರೆ ಅದು ಕ್ಷಣಿಕವಾಗಿಯೂ ಲಾಭದಾಯಕವೆಂದು ಭಾಸವಾಗಬಹುದು, ಆದರೆ ಅದು ಕಟ್ಟ ಕಡೆಗೆ ವ್ಯಾಪಾರದ ಸಮೃದ್ಧಿಯನ್ನೇ ಅಳಿಸಿ ಹಾಕುತ್ತದೆ. ಇನ್ನೊಬ್ಬರ ಹಕ್ಕು ಚ್ಯುತಿಯಾಗುವ ಹಾಗೂ ಇನ್ನೊಬ್ಬರ ಮೇಲೆ ಅನ್ಯಾಯವಾಗುವ ರೀತಿಯಲ್ಲಿ ಹಣ ಸಂಪಾದಿಸುವುದನ್ನು ಇಸ್ಲಾಂ ನಿಷೇಧಿಸಿದೆ. ಆದ್ದರಿಂದಲೇ ಪವಿತ್ರ ಕುರ್ಆನ್ ನಮಗೆ ಹೇಳುತ್ತದೆ, ಯಾ ಅಯ್ಯುಹಲ್ಲದೀನ ಆಮನು ಕುಲು ಮಿನ್ ತಯ್ಯಿಬಾತಿ ಮಾ ರಜಕ್ನಾಕುಂ ವಶ್ಕುರು ಲಿಲ್ಲಾಹಿ ಇನ್ ಕುಂತುಂ ಇಯ್ಯಾಹು ತಅಬುದೂನ್. ಓ ಸತ್ಯ ವಿಶ್ವಾಸಿಗಳೇ, ನಾವು ನಿಮಗೆ ದಯಪಾಲಿಸಿರುವ ಶುದ್ಧ ವಸ್ತುಗಳನ್ನು ಉಣ್ಣಿರಿ. ನಾವು ಸಂಪತ್ತನ್ನು ಗಳಿಸುವ ಮಾರ್ಗವು ಶುದ್ಧವಾಗಿರಬೇಕು ಮತ್ತು ಹಲಾಲಿಂದ ಕೂಡಿರಬೇಕು ಎಂದು ಹೇಳುತ್ತಾ ನನ್ನ ಈ 1-2 ಮಾತುಗಳನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.